ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಉಟ್ಕೊಳ್ತಿದ್ರು ರೂಮ್ ಇದು. ಹಳೆ ಅವ್ರು ಶೂಟಿಂಗ್ ಎಲ್ಲ ಮೈಸೂರು ಬರ್ತಿದ್ದಾಗ ಇದೇ ಹೋಟ್ಲಲ್ಲಿ ಉಳ್ಕೊಳ್ತಿದ್ರು ಅವರು. ಈ ರೂಮ್ ಅವ್ರಿಗೆ ಬಿಟ್ರೆ ಅವ್ರ ಫ್ಯಾಮಿಲಿ ಬಿಟ್ರೆ ಯಾರು ಕೊಡಲ್ಲ. ಶಿವರಾಜ್ಕುಮಾರ್ ಬಂದಿದ್ರು, ಬಂದು ನೋಡ್ಕೊಂಡು ಹೋಗಿದ್ರು. ನಮ್ಮ ಡ್ಯಾಡಿ ಅವ್ರು ಉಟ್ಕೊಳ್ತಿದ್ರು ರೂಮ್ ಅಂತ. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇದೇ ಗ್ರೌಂಡಲ್ಲಿ ಲಾನಲ್ಲಿ ಆಟ ಆಡ್ತಿದ್ರು. ಅವರು ಈ ರೂಮ 10,000 ಗಂಟಲು ಕೇಳಿದ್ದಾರೆ. ನಾವು ಯಾರಿಗೂ ಕೊಟ್ಟಿಲ್ಲ, ಅಣ್ಣವ್ರ ಫ್ಯಾಮಿಲಿ ಬಿಟ್ರೆ ಯಾರು ಕೊಡಲ್ಲ ಅಂತ ಅಂದ್ಬಿಟ್ಟು. ರೂಮ್ ನಂಬರ್ ಇದೆ 109. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಉಟ್ಕೊಳ್ತಿದ್ರು ರೂಮ್ ಇದು. ಹಳೆ ಅವ್ರು ಶೂಟಿಂಗ್ ಎಲ್ಲ ಮೈಸೂರು ಬರ್ತಿದ್ದಾಗ ಇದೇ ಹೋಟ್ಲಲ್ಲಿ ಉಳ್ಕೊಳ್ತಿದ್ರು ಅವರು. ಇದೇ ರೂಮ್ ಅವ್ರದ್ದು. ಈ ರೂಮ್ ಅವ್ರಿಗೆ ಬಿಟ್ರೆ ಅವ್ರ ಫ್ಯಾಮಿಲಿ ಬಿಟ್ರೆ ಯಾರೂ ಕೊಡಲ್ಲ. ಇವಾಗ ಬಂದರೆ ಇವಾಗ ಅವ್ರ ಫ್ಯಾಮಿಲಿ ಶಿವರಾಜ್ಕುಮಾರ್ ಬಂದಿದ್ರು, ಬಂದು ನೋಡ್ಕೊಂಡು ಹೋಗಿದ್ರು. ನಮ್ಮ ಡ್ಯಾಡಿ ಅವ್ರು ಉಟ್ಕೊಳ್ತಿದ್ರು ರೂಮ್ ಅಂತ. ಅದು ಬಿಟ್ರೆ ಸರ್ ಅವ್ರು ಬಿಟ್ರೆ ಇನ್ಯಾರೂ ಬಂದಿಲ್ಲ ಇಲ್ಲಿ. ಅವ್ರ ಮೇಲೆ ಅವ್ರ ಫ್ಯಾಮಿಲಿಯಿಂದ ಸರ್ ಅವರ ಗೋವಿಂದ ರಾಜ್ ಅವ್ರು ಬರ್ತಾರೆ. ಗೋವಿಂದ ರಾಜ್ ಅವರು ಬಂದು ಒಂದು 2 ದಿನ ಅವರು ನಾವು ಅಣ್ಣವ್ರು ಇರೋ ರೂಮು ನಾವಿರಲ್ಲ ಅಂದ್ಬಿಟ್ಟು ಪಕ್ಕದ ರೂಮಲ್ಲಿ ಇರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಸರ್. ಅದು ಬಿಟ್ರೆ ಈ ಹೋಟ್ಲು ಸ್ಪೆಷಾಲಿಟಿ ಅಂದರೆ ಇವಾಗ ಇದೆ ಈ ರೂಮ 10,000 ಗಂಟಲು ಕೇಳಿದ್ದಾರೆ. ನಾವು ಯಾರಿಗೂ ಕೊಟ್ಟಿಲ್ಲ, ಅಣ್ಣವ್ರ ಫ್ಯಾಮಿಲಿ ಬಿಟ್ರೆ ಯಾರು ಕೊಡಲ್ಲ ಅಂತ ಅಂದ್ಬಿಟ್ಟು ಅಷ್ಟು. ಒಂದಿಷ್ಟು ಡಬಲ್ ಕೊಟ್ಟರು ಯಾರಿಗೂ ಕೊಡಲ್ಲ ಸರ್ ಈ ರೂಮ್ ಇದು. ಯಾವ ಫೋಟೋಗಳೆಲ್ಲ ಇದೇ ಥರ ಸೇಮು ನಮ್ಮ ಬಾಸು ತುಂಬ ಇಷ್ಟಪಡ್ತಾರೆ ಅಂದ್ಬಿಟ್ಟು ಅವರೇ ಹಾಕ್ಸ್ಕೊಂಡಿರೋದು. ಯಾರು ಬಂದರೆ ಅವ್ರ ಫ್ಯಾಮಿಲಿಗೆ ಬಂದರೂ ಮಾತ್ರ ಕೊಡೋದು, ಅವ್ರು ಬಿಟ್ಟರೆ ಯಾರಿಗೂ ಕೊಟ್ಟಿಲ್ಲ ಸರ್ ಈ ರೂಮ್. ನೋಡ್ಕೊಂಡು ಹೋಗಿದ್ದಾರೆ ಸರ್. ಅವರೇ ಗೋವಿಂದ ರಾಜ್ ಅವ್ರು ಬಂದರೆ ಇರೋಲ್ಲ ಈ ರೂಮಲ್ಲಿ. ನೋಡ್ಬಿಟ್ಟು ಪಕ್ಕದ ರೂಮಲ್ಲಿ ಇರ್ತೀನಿ ಸರ್ ನಾನು, ಅವ್ರ ಅಣ್ಣವ್ರು ಇರ್ತಿದ್ದು ರೂಮ್ ಇದು ಅಂದ್ಬಿಟ್ಟು ಅವರೇ ಪಕ್ಕದ ರೂಮ್ ಹೊಂಟೋಗ್ತಾರೆ. ಅದು ಸರ್ ಹೌದು ಸರ್, ಬರ್ತಿದ್ದಂತೂ ಕನ್ಫರ್ಮ್ ಸರ್ ಇದೇ ಹೋಟ್ಲು ಸರ್. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇದೇ ಗ್ರೌಂಡಲ್ಲಿ ಲಾನಲ್ಲಿ ಆಟ ಆಡ್ತಿದ್ರು ಅಂತೆಲ್ಲ ಇದೆ ಸರ್. ನಾವು ನೋಡಿಲ್ಲ. ನಾವು ಇವಾಗ ಯಾಕಂದರೆ ಅಣ್ಣವ್ರ ಬಗ್ಗೆ ನಾವು ಅಷ್ಟು ಅವರ ವಯಸ್ಸಾಗಿದೆ, ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ ಸರ್. ಬರ್ತಿದ್ದಂತೂ 100-200% ಕನ್ಫರ್ಮ್ ಸರ್ ಇದು.